ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೊಡಗು ಜಿಲ್ಲೆ ಬಾಡಗಬಾಣಂಗಾಲ ಗ್ರಾಮದ ಮೈಲಾಪುರ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಮರಿಯಾನೆಗಳು ಸೇರಿದಂತೆ 20ಕ್ಕೂ ಹೆಚ್ಚು ಕಾಡಾನೆಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಾಡಿಗೆ ಓಡಿಸಿದ್ದಾರೆ. ಕಾಫಿ ತೋಟದ ಒಳಗಡೆಯಿಂದ ಆನೆಗಳು ಬರ್ತಾ ಇದ್ದಾವೆ. ಅಂದರೆ ಆ ತೋಟದೊಳಗಡೆಗೆಲ್ಲ ಹೋಗಿದ್ದೋ ಮೇವನ್ನು ತಿನ್ನಲಿಕ್ಕೆ. ಆದರೆ ತೋಟ ಎಲ್ಲ ಹಾಳು ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಅರಣ್ಯ ಸಿಬ್ಬಂದಿಗಳು ಕಾಡಾನೆಗಳನ್ನ ಕಾಡಿಗೆ ಅಟ್ಟಬೇಕು ಅಂತ ಕಾರ್ಯಾಚರಣೆನ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಆನೆಗಳದ್ದು ಒಂದು ರೀತಿ, ಆದರೆ ಮರಿಯಾನೆಗಳಿದ್ದಾವೆ. ಆ ಮರಿಯಾನೆಗಳನ್ನ ನೋಡಲಿಕ್ಕೆ ಒಂದು ರೀತಿ ಚಂದ. ಪುಟ್ಟದಾಗಿ ಹೆಜ್ಜೆ ಇಟ್ಕೊಂಡು ಅಮ್ಮನ ಹೆಜ್ಜೆ ಜೊತೆನೆ ತನ್ನ ಹೆಜ್ಜೆಗಳನ್ನ ಹಾಕ್ಕೊಂಡು ಬರ್ತಾ ಇದ್ದಾವೆ. ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಡಾನೆಗಳು ಗುಂಪಿನಿಂದ ಬೇರ್ಪಟ್ಟು 3 ಗುಂಪುಗಳಾಗಿದ್ದಾವೆ. ಒಂದು ತೋಟದಿಂದ ಮತ್ತೊಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಈ ಥರನೇ ಸುತ್ತಾಡಿಕೊಂಡು ಭಾಳ ಹಿಂಸೆ ಕೊಟ್ಬಿಟ್ಟಿದ್ದಾವೆ ಅರಣ್ಯ ಸಿಬ್ಬಂದಿಗಳಿಗೆ. ಅರಣ್ಯ ಸಿಬ್ಬಂದಿಗಳು ಇವ್ರ ಹಿಂದೆ ತಿರುಗಿ ಅರ್ಧ ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದೆರಡು ದಿನಗಳ ಹಿಂದೆ ಈ ಕಾಡಾನೆಗಳನ್ನ ದುಬಾರೆ ಅರಣ್ಯಕ್ಕೆ ಓಡಿಸಲಾಗಿತ್ತು. ಆದರೆ ಇದೀಗ ಮತ್ತೆ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಕಾರ್ಯಾಚರಣೆ ನಡೆಸಿ ಅರಣ್ಯ ಸಿಬ್ಬಂದಿಗಳು ಮತ್ತೆ ಈ ಎಲ್ಲ ಕಾಡಾನೆಗಳನ್ನ ದುಬಾರೆ ಅರಣ್ಯಕ್ಕೆ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆ ಇವು ದುಬಾರೆ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾವೆ. ಆದರೆ ಮತ್ತೆ ಯಾವಾಗ ಈ ಕಾಫಿ ತೋಟಗಳಿಗೆ ಬರ್ತವೆ ಅಂತ ಗೊತ್ತಿಲ್ಲ. ಈ ಕಾರ್ಯಾಚರಣೆಯನ್ನು ಇವಾಗ ಯಶಸ್ವಿಯಾಗಿ ಮಾಡಿದ್ದಾರೆ. ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಅವರು, ಮತ್ತು ACF ಗೋಪಾಲ್ ಅವರು, ಮತ್ತು ತಿತಿಮತಿ ವಲಯಾರಣ್ಯಾಧಿಕಾರಿ ಗಂಗಾಧರ್ ಅವರು ಸೇರಿದಂತೆ ಹಲವು ಅರಣ್ಯ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ.